ಬರ್ತೀನಿ ಕಾಂಬ್ರ. ವಿಶಾಲ್ ಮಾರ್ಟ್ ಚಪ್ಪಲಿ ಎಲ್ಲ ಹಿಂಗೆ ಬಿಸಾಕ ಅವರಲ್ಲಪ್ಪ ಅವರು. ಪಾಳವಾಗಿ ಏನು ಹಾಕ್ಬಿಡು ಇವನ. ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಅಭಿಗೌಡ ಯೂಟ್ಯೂಬ್ ಚಾನಲ್. ನಾನು ಈ ಬ್ಲಾಗ್ನ ಥರ್ಸ್ಡೇ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಊರಿಗೆ ಹೋಗೋಣ ಅಂತ, ಅಂದರೆ ಚನ್ನಪಟ್ಟಣಕ್ಕೆ. ಸೊ ನಾವು ಹೊರಟಿತ್ತು 8:30 ಆಗಿತ್ತು. ಯಾಕೆ ಅಂದರೆ ಅಭಿ ಅವ್ರದ್ದು ಡ್ಯೂಟಿ ಮುಗ್ದಿತ್ತು 8 o'clock. ಹಾಗೆ ಮನೆಗೆ ಸ್ವಲ್ಪ ದಿನಸಿ ತೊಗೊಂಡಿದ್ವಿ, ಊರಿಗೆ ಹೋಗಬೇಕು ಅಂತ ಅದನ್ನು ತೊಗೊಂಡು ಹೊರಟ್ವಿ. ಹಾಗೆ ನಮ್ಮ ಮನೆ ಹತ್ರ ಒಂದು ಟೆಂಪಲ್ ಇದೆ. ಸೊ ಟೆಂಪಲ್ಗೆ ಲೈಟಿಂಗ್ಸ್ ಹಾಕಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನನಗೆ ಈ ಲೈಟಿಂಗ್ಸ್ ಎಲ್ಲ ನೋಡಲಿಕ್ಕೆ ತುಂಬ ಇಷ್ಟ. ಸೊ ಹಂಗಾಗಿ ಹೇಳ್ತಾ ಇದ್ದೆ ಚೆನ್ನಾಗಿದೆ ಅಲ್ವಾ ಅಂತ ಹೇಳಿ. ದಸರಾ ಟೈಮಲ್ಲಿ ಮೈಸೂರಲ್ಲಿ ಲೈಟಿಂಗ್ಸ್ ಹಾಕ್ತಾರಲ್ಲ, ಸೊ ಅದು ತುಂಬ ಚೆನ್ನಾಗಿರುತ್ತೆ. ಅದಕ್ಕೂ ಅಷ್ಟೇ ಮಿಸ್ ಮಾಡ್ದೇ ಹೋಗ್ತೀವಿ, ಹೋಗ್ಬಿಟ್ಟು ನೋಡಿಕೊಂಡು ಬರ್ತೀವಿ. ಈಗ ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತೀರಿ ಮುದ್ದು? ಮೈ ನೇಟಿವ್, ಮೈ ಬರ್ತ್ ಪ್ಲೇಸ್. ಫುಲ್ ಎಕ್ಸೈಟೆಡ್ ಹುಡುಗ, ತುಂಬ ಇಷ್ಟ ಅವರು. ಚನ್ನಪಟ್ಟಣ, ಬೊಂಬೆ ನಾಡು. ಚನ್ನಪಟ್ಟಣದ ಹುಡುಗನ ಮದುವೆ ಆಗಿದ್ದೀನಿ ಈಗ ನಾನು. ಚನ್ನಪಟ್ಟಣ ಸೊಸೆ. ನನ್ನ ಕೈ ಕಾರ್ ಕೊಟ್ಬಿಟ್ಟು ನಾನು ಸುಮ್ಮನೆ ಕೂತ್ಕೊಂಡು ನಿದ್ದೆ ಮಾಡ್ಬೇಕು. ಈ ಕಡೆ ಸೈಡಲ್ಲಿ ನೀನು ಆರಾಮಾಗಿ ಓಡಿಸ್ಕೊಂಡು ಹೋಗ್ತಾ ಇರಬೇಕು, ನಾನು ಆರಾಮಾಗಿ ಕುತ್ಕೊಬೇಕು ಸೈಡಲ್ಲಿ ಅಷ್ಟೇ. ಕಾರ್ ಕಳ್ಸ್ಕೊಡ್ತೀಯಾ? ಕಾರ್ ಕಳ್ಸ್ಕೊಡ್ತೀನಿ ಅಂದ್ರೆ ನಿನ್ನೆ ಬೇಡ ಅಂತೀಯಲ್ಲ ಹೋಗ್ಬೇಕಾದ್ರೆ. ನೀನು ಬೇಡ ನೀನು ಕೊಡಿಸಿದ್ರಲ್ಲ ಅಂತೀಯ. ಇವಾಗ ನೋಡಿದ್ರೆ ಸರಿ ಕಳ್ಸ್ಕೊಡ್ತೀನಿ. ಆಯ್ತು, ನೆಕ್ಸ್ಟ್ ಟೈಮ್ ಕಳ್ಸ್ಕೊಡ್ತೀನಿ, ಪಕ್ಕ ಕಳ್ಸ್ಕೊಡ್ತೀನಿ. ಆಯ್ತು. ಬಟ್ ನೀನು ಧೈರ್ಯವಾಗಿ ಓಡಿಸ್ಬೇಕು. ನಾನು ಬಾಕಲ್ ಹಾಕಲ್ಲ, ನೀನು ಓಡಿಸು ಅಂತ ಹೇಳ್ಬಾರ್ದು. ನೋಡ ಆಯ್ತು, ಓಡಿಸ್ತೀನಿ ಅಂತ ಕೊಡಬೇಕು. ಹೌದು. ಅಷ್ಟು ಜನ ಹೆಣ್ಮಕ್ಳು ಗಾಡಿ ಓಡಿಸ್ಕೊಂಡು ಟೊಮ್ಯಾಟೊ ಅದು ಇದು ಮಾಡ್ತಾರೆ ಗೊತ್ತಾ? ಮಾಡ್ತಾರೆ, ಇಲ್ಲ ಅಂತ ಹೇಳಿದ್ನ. ಅವ್ರಿಗೆಲ್ಲ ಏನಾದ್ರು ರೆಸ್ಪೆಕ್ಟ್ ಇದೆ, ಓಡಿಸ್ತಾರೆ. ಬಟ್ ನಿಂಗೆ ಓಡಿಸಕ್ ಬರಲ್ವಲ್ಲ? ನನಗೆ ಬರಲ್ಲ, ನಾನು ಮೊದಲಿಂದ ಅಭ್ಯಾಸ ಮಾಡ್ಕೊಂಡಿಲ್ಲ. ನೀನು ಇವಾಗ ಕಳಿಸು ಹಸ್ಬೆಂಡ್. ನೀನು ಕಳಿಸ್ತೀನಿ ಬಿಡ. ಆಯ್ತು, ಸ್ವಲ್ಪನೇ ಕಳಿಸ್ತೀನಿ. ನೋಡೋಣ, ಕಲ್ತ್ರೆ ಓಡಿಸ್ತೀನಿ, ಇಲ್ಲಾಂದ್ರೆ ಇಲ್ಲ. ಒನ್ ಡೇ ಹೆಂಗಿದ್ರು ಅವ್ರ ಅಕ್ಕ ತಾರ್ ತಗೊಡ್ತೀನಿ ಅಂದವ್ರೆ, ಅದನ್ನೇ ಓಡಿಸ್ತೀನಿ ಫಸ್ಟ್. ತಾರೀಖ್ ಫಿಕ್ಸ್ ಆಗ್ಬಿಟ್ಟೋದೆ. ಅಯ್ಯೋ ಕತೆ. ಅವ್ನು ಗಿಫ್ಟ್ ಕೊಡ್ತಾರಂತೆ ಅವ್ರ ಅಕ್ಕ ತಾರು, ಹೇಳೋರೆ. ನೋಡೋಣ ಯಾವಾಗ ಕೊಡ್ತಾರೆ ಅಂತ ವೇಟ್ ಮಾಡೋಣ. ಇನ್ನು 2 years ಆದ್ಮೇಲೆ ಕೊಡ್ತಾರೆ ಕೊಡ. 2 yearsಗೆ ಇನ್ನೊಂದು ಬೇರೆ ಕಾರ್ ಬಂದಿರುತ್ತೆ, ಅವಾಗ ಬೇರೆ ಕೇಳ್ತೀನಿ. ನಾವು ನಿನ್ ಕಾರ್ ಕೊಡ್ಸಕ್ಕೇನೆ ಇರ್ಬೇಕಾ? ನೋಡ್ದಾ? ಅವಾಗ ಬೇರೆ ಯಾವ್ದಾರ ಬಂದಿದ್ರೆ ಆಡಿ, BMW. ನಮ್ಮ ಅಕ್ಕಂಗೆ ಹೇಳ್ತೀನಿ, ಅಕ್ಕ ತಾರ್ ಒಂದೇ ಫೈನಲ್ ಮಾಡು. ವಿಡಿಯೋ ನೋಡ್ತಿದ್ರೆ ನೋಡ್ಬಿಡು, ತಾರ್ ಒಂದೇ ಫೈನಲ್ ಮಾಡ್ಬಿಡು. ಆಡಿ BMW ಎಲ್ಲ ಲಿಸ್ಟಲ್ಲಿ ಇಟ್ಟಿದ್ದಾನೆ, ಬೇಡ. ಏನಪ್ಪ ಅಂತಂದ್ರೆ ಇವಾಗ ಜಾಸ್ತಿ ಇಷ್ಟ ಕಾರ್ ಅಂದ್ರೆ ಯಾವ್ದು ಹೇಳು? 000. ಎಷ್ಟು ಮುದ್ದು ಅದು? ಬೇಸಿಕ್ ತಗೊಂಡ್ರೆ 50 lakh, ತಗೊಂಡ್ರೆ ಜಾಸ್ತಿ ತಗೊಂಡ್ರೆ 1 lakh, 1 ಕೋಟಿ, 1 ಕೋರ್ಸ್ ಆಫ್ 1.5 ಕೋಟಿ ಹಂಗೆಲ್ಲ ಇದೆ. ಬಟ್ ವೇಸ್ಟ್ ತಾನೇ. 1 ಕೋಟಿ ಎಲ್ಲ ಮನೆ ತಗೋಬಹುದು ಅಂತ ನಿನ್ ಪ್ಲಾನಿಂಗ್? ನನಗೆ ಹಂಗೆ ಅನ್ಸುತ್ತೆ. ಒಂದು ಒಳ್ಳೆ ಮನೆ ಕಟ್ಕೊಂಡು ಸೂಪರ್ ಆಗಿ ಏನಪ್ಪ ಅಂದ್ರೆ ತಾರ್ ತಗೋಬಹುದು. XUV 700 ತಗೋಬಿಟ್ರೆ 9 ಜನ 7 ಜನ ಹೋಗ್ಬೋದು. ಅದು ಎಷ್ಟು? ಅದು ಅಷ್ಟೇನೆ, 30 ಎಷ್ಟು 23, 27 ಸಿಗುತ್ತೆ. 27 ತಾರಲ್ಲಿ 4 ಮೆಂಬರ್ಸ್ ಅಷ್ಟೇನಾ? ಅಷ್ಟೇ. ಹಂಗಂದ್ರೆ XUV ತಗೊಂಡ್ರೆ 27 ಲಕ್ಷ. 7 ಜನ ಹೋಗ್ಬೋದು. 7 ಜನ ಹೋಗ್ಬೋದು. ಬೆಸ್ಟ್ ಇರುತ್ತೆ. ಇದೊಂದು ಕಾರು, ಅದೊಂದು ಕಾರು. ನೋಡೋಣ ನೆಕ್ಸ್ಟ್ ಇನ್ನು 2 years ಅಲ್ಲಿ XUV ಅಲ್ಲ ಅಂದ್ರೆ ತಾರ್, ಎರಡರಲ್ಲಿ ಒಂದು ಫೈನಲ್. ಅಭಿಗ್ ನಮ್ಮ ಇವಾಗ 9:06 ಆಗಿದೆ. ಲಗ್ಗೆರೆಯಲ್ಲಿ ಇದ್ದೀವಿ ನಾವು. ಮನೆಯಿಂದ ಹೊರಟಾಗ 8:30 ಆಗಿತ್ತು. ಇದು ಎಷ್ಟೊತ್ತಾಗುತ್ತೆ ನಿಮಗೆ ಮನೆಗೆ ಹೋಗೋಕ್ಕೆ? 10 o'clock ಬಿಫೋರ್ ಹೋಗ್ತೀವಿ. 10:15 ಆಗುತ್ತೆ ಇವತ್ತು. 10:15 ಆಗುತ್ತೆ. ಅಲ್ಲಿ ನಮ್ಮ ಫ್ರೆಂಡ್ PG ಹತ್ರ ಹೋಗ್ಬಿಟ್ಟು ಹೋಗ್ಬೇಕಲ್ಲ, 10:15 ಆಗುತ್ತೆ. ನಾವು ನೈಸ್ ಒಳಗೆ ಹೋದ್ರೆ ಬೇಗ ಹೋಗ್ಬಿಡ್ತೀವಿ ಅಷ್ಟೇ. ಏನಂದ್ರೆ ಹೆಂಗೇರಿ ಹೋಗೋ ತನಕ. ಹೌದು, ಆ್ಯಕ್ಚುಲಿ ಆಲ್ರೆಡಿ ಊಟ ಇನ್ನೂ ತಿಂದಿಲ್ಲ. ಮನೆಗೆ ಹೋಗ್ಬಿಟ್ಟು ಊಟ ತಿಂತೀವಿ. ಏನಂದ್ರೆ ಇಲ್ಲಿ ಏನಾದರೂ ತಿನ್ಕೊಂಡು ಹೋಗಮ್ಮ ಅಂತ ನೋಡಿದ್ವಿ. ಗೋಬಿ ತಿಂತೀಯಾ? ಗೋಬಿ ಇಲ್ಲೆಲ್ಲ ಇರುತ್ತೆ. ಅದೈತೆ ಮುಂದೆ. ಎಷ್ಟು ಬೇಕು ನಿಮಗೆ ಅಂಗಡಿಗಳು? ಎಷ್ಟೊಂದು ಹೋಗುತ್ತೆ ಗೋಬಿ ಅಂಗಡಿ ಇಲ್ಲಿಂದ. ಸರಿ, ಗೋಬಿ ತೊಗೊಳ್ಳೋಣ. ಆವಾಗಲೇ ಏನಾದರೂ ನಾನ್ ವೆಜ್ ತಿನ್ಕೊಂಡು ಹೋಗಮ್ಮ ಅಂತ ಅಂದ್ಕೊಂಡ್ವಿ. ಬಟ್ ಇವತ್ತು ಗುರುವಾರ ಆಗಿರೋದ್ರಿಂದ ನಾನ್ ವೆಜ್ ಬೇಡ ಅಂತ ಸುಮ್ಮನೆ ಆದ್ವಿ. ಬಟ್ ಈಗ ಗೋಬಿ ಕೊಡಿಸ್ತಾರಂತೆ, ಗೋಬಿ ತಿನ್ಕೊಂಡು ಸ್ವಲ್ಪ ಲೈಟಾಗಿ ಹೋಗೋಷ್ಟರಲ್ಲಿ 10 ಗಂಟೆ ಆಗುತ್ತೆ. ಅವಾಗ ಏನು ಜಾಸ್ತಿ ತಿನ್ನೋಕ್ಕಾಗಲ್ಲ ಊಟ. ಬರ್ತಾ ಪೆಟ್ರೋಲ್ ಹಾಕ್ಸ್ಕೊಂಡು ಹಾಗೆ ವಿಶಾಲ್ ಮಾರ್ಟಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ವಿ. ಅಷ್ಟರೊಳಗಡೆ ಲೇಟ್ ಆಗಿಬಿಟ್ಟಿತ್ತು. ವಿಶಾಲ್ ಮಾರ್ಟ್ ಸ್ಲಿಪ್ಪರ್ ಇಲ್ಲ
ನಾವು ಇವಾಗ ಬಂದಿರೋ ವಿಶಾಲ್ ಮಾರ್ಟು ಕೆಂಗೇರಿ ನಿಯರ್ ಇರೋದು. ಇದರಲ್ಲಿ ತುಂಬ ಕಲೆಕ್ಷನ್ಸ್ ಇದೆ, ಬಟ್ಟೆ ಆಗಲಿ, ಶೂಸ್ ಆಗಲಿ, ಸ್ಲಿಪ್ಪರ್ಸ್ ಆಗಲಿ, ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇದೆ. ಬೇರೆ ವಿಶಾಲ್ ಮಾರ್ಟ್ಸು ವಿಸಿಟ್ ಮಾಡಿದ್ದೀನಿ, ಬಟ್ ಅಲ್ಲಿ ಅಷ್ಟು ನಂಗೆ ಇಷ್ಟ ಆಗಿಲ್ಲ. ಇಲ್ಲಿ ತುಂಬ ಕಲೆಕ್ಷನ್ಸ್ ಇದೆ, ಇಷ್ಟ ಆಯಿತು. ಮತ್ತು ಯಾರಿಗೆಲ್ಲ ನೆನಪಿದೆ ರೇಡಿಯೋದಲ್ಲಿ ಲವ್ ಗುರು ಶೋ, 90s ಕಿಡ್ಸಿಗೆ ಗೊತ್ತಿರುತ್ತೆ. ಸೊ ನಾನಂತೂ ಚಿಕ್ಕವಳಿದ್ದಾಗ ಹೆಡ್ಫೋನ್ ಹಾಕ್ಕೊಂಡು ಕೇಳಿಸ್ಕೊಂಡು ಮಲ್ಕೋತಿದ್ದೆ. ಅದಾದಮೇಲೆ ಇದೆ ಆಫ್ಟರ್ ಲಾಂಗ್ ಟೈಮ್ ಕೇಳಿಸ್ಕೊತಾ ಇದ್ದೀನಿ. ಸೊ ನೈಟು ಮನೆಗೆ ಬಂದು ಮಲ್ಕೊಳ್ಳೋ ಅಷ್ಟರಲ್ಲಿ 11:30 ಆಲ್ಮೋಸ್ಟ್ ಆಗಿತ್ತು. ಸೊ ಮಾರ್ನಿಂಗ್ ಬೇಗ ಇದ್ದು ಮನೇಲಿ ಪೂಜೆ ಎಲ್ಲ ಮುಗಿಸಿ ಸೊ ರೆಡಿ ಆಗಿಬಿಟ್ಟು ಈಗ ಹೊರಟಿದ್ದೀವಿ. ಎಲ್ಲಿಗೆ ಅಂತ ಹೇಳೋದು ಮರ್ತೋದೆ ಅಲ್ವಾ. ಸೊ ನಾವು ಹೊರಟಿರೋದು ಟೆಂಪಲ್ಗೆ. ದೇವ್ರಿಗೆ ಮಡ್ಲಕ್ಕಿ ಕೊಡಬೇಕು ಅಂತ ನೆನ್ನೆನೇ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಸೊ ಈಗ ಟೆಂಪಲ್ಗೆ ಹೊರಟಿದ್ದೀವಿ. ಸೊ ನಾವಿವಾಗ ಹೋಗ್ತಾ ಇರೋದು ತೈಲೂರಮ್ಮ ಅಂತ ಹೇಳಿ ದೇವಸ್ಥಾನ. ಸೊ ಅದು ಇರೋದು ಚನ್ನಪಟ್ಟಣ, ಐ ಥಿಂಕ್ ಮದ್ದೂರು ಹತ್ರ, ನನಗೂ ಅಷ್ಟು ಗೊತ್ತಿಲ್ಲ, ತುಂಬ ಪವರ್ಫುಲ್ ಅಂತೆ. ಸೊ ಅಲ್ಲಿ ಮಡ್ಲಕ್ಕಿ ಕೊಟ್ಟು ಆಶೀರ್ವಾದ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಮಡ್ಲಕ್ಕಿಗೆ ಏನೇನು ಇಟ್ಟಿದ್ವಿ ಅಂದರೆ ಅಕ್ಕಿ, ಕೊಬ್ಬರಿ, ಬೆಲ್ಲದಚ್ಚು, ಅರ್ಶಿಣದ ಕೊಂಬು, ಕಡಲೆ, ಕಾಯಿ, ಕಡ್ಡಿ, ಕರ್ಪೂರ ಮತ್ತು ಗಾಜಿನ ಬಳೆ, ಸ್ಯಾರಿ, ಹೂವು ಮತ್ತು 5 ಥರದ್ದು ಫ್ರೂಟ್ಸ್ ಇಟ್ಟಿದ್ವಿ. ಆ್ಯಂಡ್ ಎಲೆ ಅಡಿಕೆ ಇಷ್ಟು ಇಟ್ಟಿದ್ವಿ. ಸ್ಯಾರಿನ ಕೊಡ್ಬೋದು, ಇಲ್ಲ ಅಂತಂದರೆ ಬ್ಲೌಸ್ ಪೀಸ್ನ ಕೊಡ್ಬೋದು. ಇದೆಲ್ಲ ಕೊಡಲೇಬೇಕು ಅಂತ ಏನಿಲ್ಲ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡ್ಬೋದು. ಮನಸ್ಸಲ್ಲಿ ಭಕ್ತಿ ಇದ್ದರೆ ಸಾಕು. ಇಲ್ಲಿ ದೇವಿ ಆಶೀರ್ವಾದ ತೊಗೊಂಡ್ವಿ. ಹಾಗೆ ಪೂಜಾರು ಗೊತ್ತಿರೋರು ಸೊ ಹೂವಿನ ಹಾರ ಕೊಟ್ಟಿದ್ರು, ಕಾರಿಗೆ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲಿ ಕಾರಿಗೆ ಹಾಕ್ಕೋತಾ ಇದ್ದೀವಿ. ಹಾಗೆ ಅಲ್ಲಿಂದ ನಾವು ಇನ್ನೊಂದು ಟೆಂಪಲ್ ಬಂದ್ವಿ. ಅಂದರೆ ನಿಯರ್ 1 ಕಿಲೋಮೀಟರು ಅದೇ ದೇವ್ರದೇನೆ ಇನ್ನೊಂದು ದೇವಸ್ಥಾನ ಇದೆ. ಯಾಕೆ ಅಂತ ಅಂದರೆ ಅಲ್ಲಿ ಸ್ವಲ್ಪ ಜಾಗ ಚಿಕ್ಕದಿರೋದ್ರಿಂದ ಬೇರೆ ಕಡೆ ಅದು ಮೂಲ ದೇವರಂತೆ. ಅಲ್ಲಿ ಅವರು ಜಾತ್ರೆ ಏನಾದರೂ ಆದರೆ ಅಲ್ಲಿ ಜಾತ್ರೆ ಜೋರಾಗಿ ಮಾಡ್ತಾರೆ. ಅಲ್ಲಿ ಜಾಗ ತುಂಬ ದೊಡ್ಡದಿದೆ. ಸೊ ಅಲ್ಲಿ ಕೊಂಡ ಹಾಯಿಸೋದು ಅದೆಲ್ಲ ಮಾಡ್ತಾರಂತೆ. ಹಂಗಾಗಿ ಅಲ್ಲಿಗೂ ಬಂದು ಅಲ್ಲೂ ದರ್ಶನ ಮಾಡ್ಕೊಂಡು ಹೋದ್ವಿ. ನಾನು ಈ ಟೆಂಪಲ್ಗೆ ಫಸ್ಟ್ ಟೈಮ್ ಬರ್ತಾ ಇರೋದು, ಬಟ್ ಇಲ್ಲಿ ವೆದರ್ ಅಂತೂ ಸೂಪರಾಗಿದೆ. ಇವತ್ತು ಕೊನೆ ಆಷಾಢ ಫ್ರೈಡೇ ಆಗಿರೋದ್ರಿಂದ ಎಲ್ಲ ಕಡೆ ಹೆಣ್ಣು ದೇವಸ್ಥಾನವೂ ಫುಲ್ ರಶ್ ಇರುತ್ತೆ. ಸೊ ಅದೇ ಆಷಾಢದಲ್ಲಿ ಹೆಣ್ಣು ದೇವರಿಗೆ ತುಂಬ ಪವರ್ಫುಲ್ ಅಲ್ಲ. ಸೊ ಹಂಗಾಗಿ ಎಲ್ಲರೂ ಬಂದು ಮಡ್ಲಕ್ಕಿ ಕೊಡ್ತಾರೆ. ಒಂಥರ ಖುಷಿ ಆಗುತ್ತೆ ಈ ಥರದ್ದೆಲ್ಲ ಡಿವೋಷ್ನಲ್ ಫೀಲ್. ಈ ವೆದರಲ್ಲಿ ತುಂಬ ಚೆನ್ನಾಗಿದೆ. ನಾವು ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ಪಟ್ಟಲದಮ್ಮ ದೇವಸ್ಥಾನಕ್ಕೆ. ಅದು ಇಲ್ಲಿಂದ ಅರೌಂಡ್ 4-5 ಕಿಲೋಮೀಟರ್ ಇತ್ತು. ಸೊ ಅಲ್ಲೂ ತುಂಬ ರಶ್ ಇತ್ತು. ಅಲ್ಲಿ ಜಾತ್ರೆನೇ ಮಾಡ್ತಾಯಿದ್ರು, ದೇವ್ರ ಮೆರವಣಿಗೆ ಎಲ್ಲ ಮಾಡ್ತಾಯಿದ್ರು. ಕರೆಕ್ಟಾಗಿ ನಾವು ಹೋಗೋ ಟೈಮಿಗೇ ಮೆರವಣಿಗೆ ಮಾಡೋದೆಲ್ಲ ನೋಡ್ಲಿಕ್ಕೆ ಸಿಕ್ತು. ಸೊ ಒಳ್ಳೆ ಬ್ಲೆಸ್ಸಿಂಗ್ಸ್ ಅಂತ ಅನ್ನಿಸ್ತು. ಸೊ ನೆಕ್ಸ್ಟ್ ನಾವು ಅಲ್ಲಿಂದ ಬಂದಿದ್ದೆ ಮಂಚಮ್ಮ ದೇವಿ ಟೆಂಪಲ್ಗೆ. ಸೊ ಆ್ಯಕ್ಚುಲಿ ಇಲ್ಲಿ ಮನೆಗಳೆಲ್ಲ ತುಂಬ ಹಳೇ ಕಾಲದ್ದು, ಒಂಥರ ಚೆನ್ನಾಗಿದೆ. ಈ ಮೂವಿಗಳಲ್ಲೆಲ್ಲ ನೋಡೋದಕ್ಕೆ ಸಿಗುತ್ತಲ್ಲ ಆ ಥರ ಇದೆ. ಚಿಕ್ಕ ಚಿಕ್ಕ ರೋಡ್ಗಳು ಮತ್ತು ಅದು ಕಂಬಗಳಿರೋದು ಮನೆ ಮುಂದೆ, ಅದೆಲ್ಲ ಒಂಥರ ಚೆನ್ನಾಗಿದೆ. 2 ಕಾರ್ ಬಂದರೆ ಹೋಗೋದಕ್ಕೆ ಕಷ್ಟನೇ. ಇಲ್ಲಿ ದೇವಸ್ಥಾನ ಈಗ ಸ್ವಲ್ಪ ರಿನೋವೇಷನಲ್ಲಿ ಇದೆಯಂತೆ. ಸೊ ಹಂಗಾಗಿ ಜಾಸ್ತಿ ಅಷ್ಟು ಡೆಕೋರೇಷನ್ಸ್, ಹೂವು ಆ ಥರದ್ದೆಲ್ಲ ಏನೂ ರೆಡಿ ಮಾಡಿಲ್ಲ. ಇಲ್ಲಿ ಆ್ಯಕ್ಚುಲಿ ಹುತ್ತ ಇರೋದು ಒಳಗಡೆ, ಹುತ್ತದಲ್ಲಿ ದೇವ್ರ ಬರುತ್ತಂತೆ. ಅದು ಈಚೆಗಡೆ ಹೋಗ್ಲಿಕ್ಕೂ ಬರಲಿಕ್ಕೂ ಅದು ಜಾಗ ಮಾಡಿದ್ದಾರೆ, ಹೋಗ್ಬಿಟ್ಟು ಬರಲಿ ಅಂತ ಅಂದ್ಬಿಟ್ಟು. ಮತ್ತು ಅಲ್ಲಿ ಜಾಸ್ತಿ ಹೂಗಳನ್ನೆಲ್ಲ ಏನೂ ಹಾಕೋದಿಲ್ಲ, ಗಂಧದ ಕಡ್ಡಿನೂ ಜಾಸ್ತಿ ಹಚ್ಚೋದಿಲ್ಲ, ಯಾಕಂದರೆ ಅದು ಅವ್ಗೆ ಪ್ರಾಬ್ಲಮ್ ಆಗುತ್ತೆ ಉಸಿರಾಡಲಿಕ್ಕೆ ಅಂತೆಲ್ಲ ಹೇಳ್ಬಿಟ್ಟು. ಇಲ್ಲಿಂದ ನಾವು ನೆಕ್ಸ್ಟ್ ಬಂದಿತ್ತು ವೈದ್ಯನಾಥೇಶ್ವರ ಟೆಂಪಲ್ಗೆ. ಇದು ಅರೌಂಡ್ 5-10 ಕಿಲೋಮೀಟರ್ಸ್ ಒಳಗಡೆನೇ ಇದೆ ಅಲ್ಲಿಂದ. ಇದು ಶಿವನ್ ಟೆಂಪಲು. ಸೊ ಇಲ್ಲಿ ಏನು ವಿಶೇಷ ಅಂದರೆ ದೇವಸ್ಥಾನ ನೇಮಲ್ಲಿನೇ ಇರೋ ಥರ ವೈದ್ಯನಾಥೇಶ್ವರ, ಅದು ಏನೇ ನಿಮಗೆ ಹೆಲ್ತ್ ಇಶ್ಯೂ ರಿಲೇಟೆಡ್ ಸ್ಕಿನ್ ಆ ಥರದ್ದು ಏನೇ ಪ್ರಾಬ್ಲಮ್ಸ್ ಇದ್ರೂ ಬೇಗ ಹುಷಾರಾಗುತ್ತಂತೆ, ಇಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾನು ಈ ಟೆಂಪಲ್ಗೆ ಸೆಕೆಂಡ್ ಟೈಮ್ ಬರ್ತಾ ಇರೋದು. ವೈದ್ಯನಾಥೇಶ್ವರ ಟೆಂಪಲ್ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು. ಇಲ್ಲಿ ಮುಂದೆಗಡೆ ಒಂದು ಕೊಳ ಇದೆ, ನೀರು ಯಾವಾಗಲೂ ಹರಿತಾ ಇರುತ್ತೆ. ಸೊ ಅಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಅದರಲ್ಲಿ ಮುಳುಗಿ ಎದ್ದು ಬಂದ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾರೆ. ಸೊ ಹಂಗಾಗಿ ಅದು ತುಂಬ ಪವರ್ಫುಲ್ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಸ್ವಲ್ಪ ಫ್ರೀ ಇತ್ತು, ರಶ್ ಇರಲಿಲ್ಲ ಜನ ಅಷ್ಟಾಗಿ, ಯಾಕೆಂದರೆ ಎಲ್ಲರೂ ದೇವಿ ಟೆಂಪಲ್ಗೆ ಹೋಗಿರ್ತಾರೆ ಇವತ್ತು. ಸೊ ಹಂಗಾಗಿ ಇಲ್ಲಿ ನಾವು ನಾಗರಕಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿ ದರ್ಶನ ಮಾಡಿಕೊಂಡು ಪ್ರಸಾದ ತಿಂದ್ಕೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ.
ಆ್ಯಂಡ್ ಇಲ್ಲಿ ದೇವಸ್ಥಾನದ ಒಳಗಡೆ ಒಂದು ಬಾವಿ ಇದೆ. ಈ ಬಾವಿನಲ್ಲಿ ನೀರಿಲ್ಲ, ತುಂಬ ಹಳೇದು ಅನಿಸುತ್ತೆ. ಸೊ ಇದ್ರೊಳಗಡೆ ಎಲ್ಲರೂ ಕಾಯಿನ್ಸ್ ಹಾಕಿದ್ರು. ಯಾಕೆ ಅಂತ ಕೇಳಿದಾಗ ಒಬ್ಬರು ಹೇಳ್ತಾಯಿದ್ರು, ಏನಾದರೂ ಅಂದ್ಕೊಂಡು ಅದರೊಳಗಡೆ ಕಾಯಿನ್ಸ್ ಹಾಕಿದ್ರೆ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಒಬ್ಬೊಬ್ಬರು ಹೇಳ್ತಾಯಿದ್ರು ಬಾವಿ ಒಳಗಡೆ, ಬಾವಿ ಒಳಗಡೆ ಏನೂ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನಾನೇನು ಹಾಕಿಲ್ಲ, ನನಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಎಲ್ಲ ಟೆಂಪಲ್ ರನ್ ಆದಮೇಲೆ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಅದಾದಮೇಲೆ ಬೆಂಗಳೂರಿಗೆ ಹೊರಟ್ವಿ. ಸೊ ನಾವು ಹೊರಟುವಾಗ ಅರೌಂಡ್ 6:30 ಆಗಿತ್ತು. ಶಬರಿಮಲೆಗೆ ಹೋದ್ವಲ್ಲ, ಇಲ್ಲಿಂದನೇ ಮಾಲೆ ಹಾಕ್ಸ್ಕೊಂಡು ಶಬರಿಮಲೆಗೆ ಫಸ್ಟ್ ಟೈಮ್ ಇಲ್ಲಿಂದ ಹೋದ ನಾನು, ಅಣ್ಣ ಶಿವಣ್ಣ, ಮಹೇಶ, ಯೋಗೇಶ, ಮತ್ತು ಇನ್ನೊಬ್ರು ನೋಡಿ ಶಬರಿಮಲೆ ಇದು ಅಯ್ಯಪ್ಪ. ಏಯ್ತವ್ರಿಗೆ ಓದಿದ್ಯಾ? 8ನೇ ಕ್ಲಾಸ್ ಅಷ್ಟೇ, ಒಂದೇ ವರ್ಷ ಓದಿಲ್ಲಿ. 8ನೇ ಕ್ಲಾಸ್ ಒಂದೇನಾ? 9 ಹೊತ್ತು ಅಲ್ಲಿ ಓದಿದೆ, ಬೇರೆ ಸ್ಕೂಲ್ ಮಲರ್ಪಟ್ಟ. 8ನೇ ಕ್ಲಾಸ್ ಮಾತ್ರ ಓದಿದೆ, 9 ಹೊತ್ತು ಮಲರ್ಪಟ್ಟ ಎಸ್ ಸ್ಕೂಲ್. ಯಾಕೆ ಅಲ್ಲಿಗೆ ಹೋಗಿದ್ದು? ಅಲ್ಲಿ ಸೇರಿಸ್ಬಿಟ್ರು, ನಮ್ಮೂರೆಲ್ಲ ಸೇರ್ಕೊಂಡು ಎಲ್ಲ ಅಲ್ಲಿ ಸೇರ್ಕೊಬಿಟ್ರು ನಮ್ಮೂರವರು. ಅದಕ್ಕೆ ಅಲ್ಲಿ ಸೇರಿಸ್ಬಿಟ್ರು. ಇಲ್ಲಿ ಚೆನ್ನಾಗಿರ್ಲಿಲ್ಲ ಎಜುಕೇಶನ್? ಇಲ್ಲೇ ಚೆನ್ನಾಗಿದೆ ಎಜುಕೇಶನ್ ಅಲ್ಲಿಗಿಂತ. ಅಲ್ಲಿ ಹೊಸ ಸ್ಕೂಲ್ ಹೊಸ ಸೈಕಲ್ ಕೊಡ್ತಾರೆ ಅಂತ ಅಲ್ಲಿ ಸೇರಿಸ್ಬಿಟ್ರು. ನಮ್ಮೂರೆಲ್ಲ ಸೇರ್ಕೊಬಿಟ್ರು, ನಾನೇ ಸೇರ್ಕೊಂಡೆ ಅಷ್ಟೇ. ಅವಾಗ ಸೈಕಲ್ ಕೊಡ್ತಿದ್ರಲ್ವಾ? ನಿಮ್ಮೂರಿಗೆ ಟಾಟಾ ಬೈ ಬೈ ಹೇಳ್ಬಿಡ್ಬಂತು. ನಮ್ಮೂರು ಊರಿಗೆ ಹೋಗಿ ಬಂದಿದ್ದು ಖುಷಿ ಆಯ್ತಾ? ಇನ್ನೊಂದು ಸೇರ್ಬೇಕಿತ್ತು, ಒಂದಿಗೆ ಹೋಗಿ ಬಂದರೆ ನಂಗೆ ಇಷ್ಟ ಆಗಲ್ಲ. ಭಾನುವಾರ ಹೋಗ್ತೀಯಲ್ಲ? ನೋಡುವ. ಓಕೆ. ತೆಂಗಿನ ಮರ ನೋಡಿ ಇಲ್ಲಿ. ಚೆನ್ನಾಗೈತಲ್ಲ? ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ಇಲ್ಲಿ ವೆದರ್ ಅಂತೂ ಸಖತ್ತು ಫಿದಾ ನಾನಂತೂ. ಸೊ ಆ್ಯಕ್ಚುಲಿ ಇಲ್ಲಿ ವೆದರ್ ಹೆಂಗಿದೆ ಅಂತಂದರೆ ಲೈಕ್ ಉಡುಪಿ ಮಡಿಕೇರಿ ಸೈಡ್ ಇರುತ್ತಲ್ಲ, ರೋಡ್ ಸೈಡ್ಸ್ ಆ ಥರ ಇದೆ. ಸೊ ಇದು ನೋಡ್ತಿದ್ರೇ ಒಂಥರ ಖುಷಿ ಆಗ್ತಾಯಿತ್ತು. ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ಬಿಸಿಲಿತ್ತು, ಬಟ್ ಈ ಸಲ ನಿಜ ಒಂಥರ ಬೇರೆ ಲೆವೆಲು. ಅದೊಂಥರ ರಿಫ್ರೆಶಿಂಗ್ ಮೈಂಡು. ಒನ್ ಡೇ ಔಟಿಂಗ್ ಹೋಗಿ ಬಂದಂಗಿತ್ತು. ಕೂಲ್. ನವಿ ಇಲ್ಲಿ ಮನೆಗೆ ಬಾ ಅಂತ ಹೇಳ್ಬಿಟ್ಟು ಅಕ್ಕಂಗೆ ಸುಳ್ಳು ಹೇಳ್ಬಿಟ್ಟು ಕರ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ಬರ್ತೀನಿ ಕಾಂಬ್ರ. ನಾನೇ ಕರ್ಕೊಂಡ್ಬತ್ತೀನಿ ಬಿಡಾಯ್ತು. ಓಕೆನಾ? ಸಂಡೇ ನನಗೆ ರಜಾ ಇರ್ಬೇಕಲ್ಲ. ಆಯ್ತು ಬಿಡು, ನಿಂಗೆ ನೆಕ್ಸ್ಟ್ ವೀಕ್ ಯಾವಾಗ ರಜೆ ಇರುತ್ತೆ ಅವಾಗ ನಾನೇ ಕರ್ಕೊಂಡ್ಬತ್ತೀನಿ. ನನಗೆ ರಜಾನೇ ಇಲ್ಲ ಬ್ರೋ. ಏನ್ ಹೇಳಿದ್ರ, ಅಕ್ಕ ಬರ್ತೀನಿ ಅಂತಂದ್ರೆ ಬರ್ತೀನಿ ಅಂತ. ಈಗ ಅಕ್ಕ ಕರ್ಸ್ತೀವಿ ಅಂತಾನೆ ಸೆಂಟ್ರಲ್ ಆಗಿ ಮಾತಾಡಿದ್ರೆ ನಾನು ಒಪ್ಪಿದ್ದೆ. ನೀವೇನು ಮಾತಾಡಿದ್ರ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಅವ್ರನ್ನ ಏನೋ ಅಲ್ಲ, ಅಷ್ಟೊಂದು ಏನೋ ಆಗಿರ್ತಾರ, ಒಬ್ಬನೇ ಫೋರ್ಸಲ್ಲಿ ಕಳ್ಸ ಮಾತಾಡ್ದೇನೆ ಇರಕಾಯ್ತದ. ನಾನು ಅದು ನಾನು ಹೆಂಗೋ ಮಾಡಿ ನಾನು ಇದೆಲ್ಲ ಒಪ್ಪಲ್ಲ. ನಿನ್ನ ಹಿಂದೆಗಡೆ ಬಹುತಕ ಕಳ್ಸ್ತಾ ಇದ್ದೆ ಬ್ರೋ. ಈಗ ಬೇಡ ಬಿಡೋ ಬರ್ಲಿ, ಹಂಗೆ ಕಾರಕ್ಕೆ ಬರ್ತಿದ್ರು. ಇನ್ನು 10 ಮಿನಿಟ್ಸ್ ಆಗುತ್ತಾ? 8:52. ಮನೆಗೆ ಬರೋ ವರ್ಷದಲ್ಲಿ 9:15 ಆಗಿತ್ತು. ಸೊ ನಿಮಗೆ ಗೊತ್ತಲ್ಲ, ಬ್ಯಾಂಗ್ಳೂರ್ ಟ್ರಾಫಿಕ್ ಅಗೈನ್. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗುವ. ಬಾಯ್ ಬಾಯ್.